ಪರಮ ಪವಿತ್ರವಾದಂತಹ ನಾಡಿ ಚಂಬಕಾವತಿ ತೀರ್ಥರೂಪರಾದಂತಹ ಸದ್ವಜ ಮಹಾಪ್ರಭುಗಳಿಗೆ ಸುಪುತ್ರನಿದ್ದಾನೆ ಸುಧನ್ವನಾಮಕ. ಎಂತಹ ಸುಯೋಗ ನೋಡಿ. ಕೆಲವರಿಗೆ ಬದುಕಿನಲ್ಲಿ ಯೋಗವಿದ್ದರೆ ಭಾಗ್ಯವಿರುವುದಿಲ್ಲ, ಮತ್ತೆ ಕೆಲವರಿಗೆ ಭಾಗ್ಯ ಇದ್ದರೆ ಯೋಗ ಇರುವುದಿಲ್ಲ. ಆದರೆ ಈ ಚಂಪಕಾ ನಗರಿ ಈ ಸುಧನ್ವನ ಬಾಳು ಯೋಗ ಭಾಗ್ಯ ಎರಡನ್ನೂ ಒಳಗೊಂಡಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಅಲ್ಲವೇ? ಇಲ್ಲ. ಹಾಗಲ್ಲದಿದ್ರೆ ಯಾಕೆ ಹೀಗೆ? ಚಂಪಕಾ ನಗರ ಸಂಪೂರ್ಣ ಸಿದ್ಧತೆಗೊಂಡಿದೆ, ಪುಷ್ಪಗಳಿಂದ ಅಲಂಕೃತಗೊಂಡಿದೆ, ತಳಿರು ತೋರಣಗಳಿಂದ ಅಲಂಕಾರಗೊಂಡಿದೆ. ಯಾಕೆ ಹೇಗೆ? ಕಾರಣ ಇಷ್ಟೇ, ಹಸ್ತಿನಾವತಿಯ ಯುಧಿಷ್ಠಿರ ಕೈಗೊಂಡಿರುವಂತಹ ಅಶ್ವಮೇಧ ಯಾಗ, ಅಲ್ಲಿಯ ತುರಗ ನಮ್ಮ ಚಂಪಕಾ ನಗರಕ್ಕೆ ಕಾಲಿಟ್ಟದ್ದೇ ತಡ ನಮ್ಮ ತಂದೆಯವರಲ್ಲಿ ಒಂದು ಹರ್ಷೋಲ್ಲಾಸವನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಯಾಕೆ? ಪರಮ ವೈಷ್ಣವರು ನಮ್ಮ ತಂದೆಯವರು, ವೈಷ್ಣವರ ಕುಟುಂಬ ನಮ್ಮದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ